ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಮಳೆಗೆ ಕಾವೇರಿ ನದಿ ಧುಮ್ಮಿಕ್ಕಿ ಹರಿದಿದೆ. ಕರಡಿಗೋಡು, ಚಿಕ್ಕನಹಳ್ಳಿ, ಪೈಸಾರಿ ಸೇರಿ ಹಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಕೂಡ ಉಂಟಾಗಿದೆ. ಕೊಡಗು ಜಿಲ್ಲೆಯ ಕರಡಿಗೋಡು ಗ್ರಾಮದಲ್ಲಿ 5 ಮನೆಗಳು ಜಲಾವೃತಗೊಂಡಿವೆ. ಚಿಕ್ಕನಹಳ್ಳಿ, ಪೈಸಾರಿಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಶಾಲೆ, ಸಮುದಾಯ ಭವನಗಳಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ. ಪ್ರತಿ ವರ್ಷ ಮಳೆ ಬಂತು ಅಂದ್ರೆ ಸಾಕು ಇದೇ ಪರಿಸ್ಥಿತಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಧುಮ್ಮಿಕ್ಕಿ ಹರಿದಿದೆ ಕಾವೇರಿ ನದಿ. ಇದರ ಪರಿಣಾಮ ಕರಡಿಗೋಡು, ಚಿಕ್ಕನಹಳ್ಳಿ, ಪೈಸಾರಿ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. 5 ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಚಿಕ್ಕನಹಳ್ಳಿ, ಪೈಸಾರಿಗೆ ಹೋಗುವಂತಹ ರಸ್ತೆಯನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಇಲ್ಲಿ ಕರಡಿಗೋಡು ಗ್ರಾಮದಲ್ಲಿ 40 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ನಮಗೆ ಪ್ರತಿ ವರ್ಷ ಅಂತಲ್ಲ, ಕೆಲವೊಂದು ಸರಿ ಭಾರಿ ಪ್ರವಾಹ ಬರ್ತದೆ. ಪ್ರತಿ ವರ್ಷ ಈ ರೀತಿಯ ಪ್ರವಾಹಗಳು, ಸಣ್ಣ ಪುಟ್ಟ ಪ್ರವಾಹಗಳು ಪ್ರತಿ ವರ್ಷ ಆಗ್ತಾಯಿದೆ. ಆದರೆ ಕಳೆದ 2018ರಲ್ಲೂ ಭಾರಿ ಪ್ರವಾಹ ಆಗಿತ್ತು ಮತ್ತು 2019ರಲ್ಲೂ ಬೃಹತ್ ಪ್ರಮಾಣದ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆ ಕರಡಿಗೋಡು ಗ್ರಾಮದಲ್ಲಿ ನೆಲಸಮ ಆಗಿತ್ತು. ಇದೀಗ ಪ್ರತಿ ವರ್ಷ ಇಲ್ಲಿ 18 ಮನೆಗಳ ಈ ಒಂದು ಏನು ಭಾಗ ಇದೆ, ಇಲ್ಲಿ ಪ್ರತಿ ವರ್ಷ ಜಲಾವೃತ ಆಗ್ತಾಯಿದೆ. ಈಗ ಏನು ಈ ರಸ್ತೆ ಒಂದು ಆ ಕಡೆ ಚಿಕ್ಕನಹಳ್ಳಿ, ಪೈಸಾರಿ ಅಂತೇಳಿ ಒಂದು ಗ್ರಾಮಕ್ಕೆ ಹೋಗುವಂಥ ಸಂಪರ್ಕ ರಸ್ತೆ ಈಗ ಇಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿರೋದು. ಆ ಗ್ರಾಮಕ್ಕೆ ಪರ್ಯಾಯ ವ್ಯವಸ್ಥೆಯಲ್ಲಿ ನಾವು ಸಂಚರಿಸಬೇಕಾದ ಅವಶ್ಯಕತೆ ಇದೆ. ಆದರೆ ಇಲ್ಲೀಗ ಏನಂತಂದರೆ ಈಗ 5-6 ಮನೆಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಅವರು ಏನಂತಂದರೆ ಪರ್ಯಾಯ ಒಂದು ತೋಟದ ಒಳಗೆಯಿಂದೆಲ್ಲ ಈ ಕಡೆ ಬರಬೇಕಾಗಿದೆ, ರಸ್ತೆಗೆ ಬರಬೇಕಾಗಿದೆ. ಅವರಿಗೆ ಮನೆಯಿಂದ ಹೊರಗೆ ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ತಾಲೂಕು ಆಡಳಿತ ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಸುರಿದಂತಹ ಮಳೆ ಎಲ್ಲ ಹಳ್ಳ ಕೊಳ್ಳಗಳು, ನದಿಗಳೆಲ್ಲವೂ ಕೂಡ ಮೈದುಂಬಿ ಹರಿತಾ ಇವೆ. ಹೀಗಾಗಿನೇ ಕೆಲವು ಕಡೆ ಒಂದಷ್ಟು ಸಂಕಷ್ಟಗಳು ಕೂಡ ಎದುರಾಗಿರೋಂಥದ್ದು ನೋಡ್ಬೋದು. ನಾನೀಗ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿದ್ದೇನೆ. ಆ ಕರಡಿಗೋಡು ಗ್ರಾಮದಲ್ಲಿ ಕಾವೇರಿ ನದಿ ಈಗಾಗಲೇ ಉಕ್ಕಿ ಹರಿತಾ ಇರೋಂತಹದ್ದು. ಸೊ ಈ ಕೆಳಭಾಗದಲ್ಲಿ ಏನಿದೆ ಅಂದರೆ ಕರಡಿಗೋಡಿನಿಂದ ಕರಡಿಗೋಡು ಪೈಸಾರಿ ಅನ್ನಂತಹ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಏನಿದೆ, ಅದು ರಸ್ತೆ ಸಂಪೂರ್ಣವಾಗಿ ಈಗ ಬಂದಾಗೋಗಿದೆ. ಸೊ ರಸ್ತೆಯ ಮೇಲೆ 3-4 ಅಡಿ ನೀರು, ಕಾವೇರಿಯ ನದಿಯ ಪ್ರವಾಹದ ನೀರು ಹರಿತಾ ಇರೋಂಥದ್ದು. ಅದರ ಪಕ್ಕದಲ್ಲೇ ನೋಡ್ಬೋದು ಒಂದು 3 ಮನೆಗಳು ಕೂಡ ಇದೆ. ಆ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಈ ಕಡೆ ಅಕ್ಕಪಕ್ಕದಿಂದ ಬಳಸಿ ಮನೆಗಳಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಅಂದರೆ ಪ್ರತಿ ವರ್ಷ ಇದೇನು ಹೊಸದೇನಲ್ಲ, ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ತೀವ್ರತರವಾಗಿ ಮಳೆ ಬಂದರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಸೊ ನೋಡ್ಬೋದು ಕಾವೇರಿ ನದಿ ಎಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇದೆ ಅಂತೇಳಿ. ಅಂದರೆ ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟ ಪ್ರದೇಶ ಆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಸೊ ಇದ್ದಕ್ಕಿದ್ದ ಹಾಗೆಯೇ ಹೀಗೆ ತುಂಬಿ ಹರಿದಂತಹ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರೋಂಥದ್ದು. ಯಾಕೆಂತಂದರೆ ಇದೊಂದು ಊರು ಅಂತ ಅಲ್ಲ, ಕರಡಿಗೋಡು, ಹಾಗೆಯೇ ನೆಲ್ಲೆಉದಿಕೇರಿ, ಬರಡಿ, ಹೀಗೆ ಸುಮಾರು ಗ್ರಾಮಗಳು ಕಾವೇರಿಯ ನದಿ ತಟದಲ್ಲಿ ಇರೋವಂಥದ್ದು. ಹಾಗಾಗಿ ಸಹಜವಾಗಿಯೇ ಕಾವೇರಿ ನದಿ ಹೀಗೆ ಉಕ್ಕಿ ಹರಿತು ಅಂತಂತಂದರೆ ಆ ಗ್ರಾಮಗಳಿಗೆ ಒಂದು ರೀತಿಯ ಆತಂಕ ಶುರುವಾಗ್ಬಿಡುತ್ತೆ. ಕಳೆದ 1 ವಾರದ ಹಿಂದಷ್ಟೇ ಕಾವೇರಿ ನದಿಯಲ್ಲಿ ಸ್ವಲ್ಪನೂ ಕೂಡ ನೀರಿರಲಿಲ್ಲ. ಸೊ ಆ ಸಂದರ್ಭಗಳಲ್ಲಿ ಜನರು ಆರಾಮಾಗಿ ಇದ್ದರು. ಆದರೆ ಇದ್ದಕ್ಕಿದ್ದ ಹಾಗೇ 3-4 ದಿನಗಳಲ್ಲಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗೋಗಿದೆ. ಸೊ ಹೀಗಾಗಿ ಜನರು ಒಂದಷ್ಟು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಏನಾದರೂ ಮಳೆ ಜಾಸ್ತಿ ಆಗಿದ್ದೇ ಆದಲ್ಲಿ ಮತ್ತಷ್ಟು ಕಾವೇರಿಯ ನದಿಯ ಅರಿವಿಕೆಯಲ್ಲಿ ಜಾಸ್ತಿ ಆಗುತ್ತೆ. ಆಗ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಬೇಕಾದಂತಹ ಪರಿಸ್ಥಿತಿ ಇದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.